ನನ್ನ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡೋಣ ಅಂದರೆ ಹಿಂಗೆ ಸೀರಿಯಲ್ ನೋಡಿ ಸೀರಿಯಲ್ ಸಬ್ಸ್ಕ್ರೈಬ್ ಅಂದ್ರೆ ಇನ್ನೇನು ಅದಕ್ಕೆ ಸಬ್ಸ್ಕ್ರೈಬ್ ಇರೋದನ್ನ ಹೇಳ್ಬೇಕು ತಾನೆ ಸಬ್ಸ್ಕ್ರೈಬ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ಜಿ ಕನ್ನಡಿಗ ಮಾತಾಡ್ತಾ ಇರೋದು. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮಾಡ್ತಾ ಉದ್ದೇಶ ಏನಪ್ಪಾ ಅಂದ್ರೆ, ನನ್ನ ಆರ್ಜಿ ಕನ್ನಡಿಗ ಚಾನಲ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಆ ಚಾನಲ್ ಈಗ 500 ಜನ ಫೈನಲಿ 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದಕ್ಕೆಲ್ಲ ಮೇನ್ ಕಾರಣ ಬಂದು ನಮ್ಮ ಫ್ರೆಂಡ್ಸು, ಇನ್ನೊಂದು ಯಾರಪ್ಪ ಅಂದರೆ ಇವರೇ ನಮ್ಮಮ್ಮ, ಇನ್ನೊಂದು ನಮ್ಮ ಅಮ್ಮನೇ ಕಾರಣ. ಒಂದು ಖುಷಿ ವಿಚಾರಕ್ಕಿಂತ ಒಂದು ದುಃಖದ ವಿಚಾರ ಏನಪ್ಪ ಅಂದರೆ, ನಾನು ನಮ್ಮ ತಾಯಿ ಮೊದಲನೇ ವಿಡಿಯೋ ಮಾಡಿದ್ವಲ್ಲ, ಹಾಗೆ ಮಂತ್ರಾಲಯಕ್ಕೆ ಹೋಗಿ ಒಂದು ವಿಡಿಯೋ ಮಾಡಿದ್ದು. ಆ ವಿಡಿಯೋ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅವತ್ತು 6,500 ಜನ ನೋಡಿದ್ರು, ಒಳ್ಳೆ ರೀಚಿಂಗ್ ಇತ್ತು. ಬಟ್ ಅದೇನಾಗಿದೆ, ಕಾಪಿ ರೇಟಿಂದ ನನ್ನ ಆ ಒಂದು ಮೊದಲನೇ ವಿಡಿಯೋ, ನಮ್ಮ ಜರ್ನಿ ಮೊದಲನೇ ವಿಡಿಯೋ ಡಿಲೀಟ್ ಆಗಿದೆ. ಅದೊಂದು ದುಃಖದ ವಿಚಾರ ಬಿಟ್ಟರೆ ಏನೂ ಇಲ್ಲ. ಇದ್ರ ಬಗ್ಗೆ ನಾನು 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ಲ, ಅದ್ರ ಬಗ್ಗೆ ನಮ್ಮ ತಾಯಿ ಏನು ಹೇಳ್ತಾರೆ, 500 ಜನ ನಗ್ಗುಟ್ ಮಾಡ್ತಾರೆ. 500 ಜನ ನಗಕ್ಕೆ ಏನು ಇದು ಮಾಡಿ 500 ಜನ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬರ್ಸ್ ಅದ ಹೇಳಕ್ ಬರ, ನೀನೇ ಹೇಳ್ಕೊ. ಸಬ್ಸ್ಕ್ರೈಬರ್ಸ್ ಅಂತ ಹೇಳು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಹಿಂಗೆ ನನ್ನ ಮಗನ್ನ ಬೆಳೆಸ್ರಿ, ಉಳಿಸ್ರಿ, ಚೆಂದಾಗಿ ನಮಗೆ ಸಪೋರ್ಟ್ ಮಾಡ್ರಿ. ನಾವು ಬೆಳಿತೀವಿ. ನಮಗೂ ಅವ್ವ ಮಗ ಬಿಟ್ರೆ ಇನ್ಯಾರಿಲ್ಲ ನಮಗೆ. ನಾವು ನಾನು ನಮಗೆ ಅವನು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಹಿಂಗೆ ಮುಂದುವರ್ಸ್ರಿ, ಒಳ್ಳೊಳ್ಳೇದು ಮಾಡಿ ಕೊಡ್ತಾನೆ, ವೀಡಿಯೋಸ್ ಕಳಿಸ್ತಾನೆ. ಸಪೋರ್ಟ್ ಹಿಂಗೆ ಇರಲಿ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ತುಂಬ ಥ್ಯಾಂಕ್ಸ್. ಸೊ ಗೈಸ್, ಇದು ಬರೀ ಆರಂಭ ಅಷ್ಟೇ, ಇನ್ನೂ ಇದೆ. ಇನ್ನೂ ನಾನು ಬೇಜಾನ್ ಕನ್ಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಜರ್ನಿ ಏನು ಯೂಟ್ಯೂಬಲ್ಲಿ ಹೇಳಿದ್ನಲ್ಲ, ಆ ಜರ್ನಿ ಬಂದು ನಮ್ಮ ಕರ್ನಾಟಕದಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಫಸ್ಟು ನಮ್ಮ ಕರ್ನಾಟಕ ತೋರಿಸಿ ಆಮೇಲೆ ಬೇರೆ ರಾಜ್ಯ ತೋರಿಸ್ತೀನಿ. ಬಟ್ ಏನು ದುಃಖದ ವಿಚಾರ ಅಂದರೆ, ನನ್ನ ಮೊದಲನೇ ವಿಡಿಯೋ ಡಿಲೀಟ್ ಆಗಿರೋದು, ಕಾಪಿರೈಟ್ ಡಿಲೀಟ್ ಆಗಿದೆ. ಅದೊಂದೇ ವಿಚಾರ. ನಮ್ಮ ತಾಯಿಗೂ ಬೇಜಾರಾಗಿದೆ. ಆ ವಿಡಿಯೋ ಎಷ್ಟು ಕಷ್ಟ ಬಿದ್ದು ಮಾಡಿದ್ದು ಆ ವಿಡಿಯೋ ಅಂತ. ಇಲ್ಲ, ಆ ವಿಡಿಯೋನ ಇನ್ನೊಂದು ವಾರ, 2 ವಾರದಲ್ಲಿ ಮತ್ತೆ ರೀಪೋಸ್ಟ್ ಮಾಡ್ತೀನಿ. ಆ ಕಾಪಿರೈಟ್ ಏನಿದೆಯೋ ಅದನ್ನೆಲ್ಲ ರಿವ್ಯೂ ಮಾಡಿ ಮತ್ತೆ ಮಾಡ್ತೀನಿ. ಇಷ್ಟೇ, ಏನಿಲ್ಲ. ಅಲ್ಲೇ ನೋಡ್ತೀನಿ, ನೋಡಮ್ಮ ಮಾತಾಡು. ತುಂಬಾ ಥ್ಯಾಂಕ್ಸ್ ಎಲ್ಲ. ನಿನ್ ಕ್ಯಾಮ್ರಾ ಬಾಯ್ ಬರ್ತಾ ಏನಿಲ್ಲ ಚೆನ್ನಾಗಿ ಮಾತಾಡ್ತದೆ. ಏನಿಲ್ಲ ಇಲ್ಲ ಜಾಸ್ತಿ ಮಾತಾಡಲ್ಲ. ನಾನು ಮಾತಾಡೋದು ಇಂಗ್ಲಿಷ್ ಎಲ್ಲ ಬರಲ್ಲ. ನಾವ್ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ ಹೇಳ್ತಿದ್ದೀವಿ. ಕನ್ನಡದಲ್ಲೇ ಮಾತಾಡಿ. ಸಬ್ಸ್ಕ್ರೈಬ್ ಅಂದ್ರೆ ಇನ್ನೇನು ಅದಕ್ಕೆ ಸಬ್ಸ್ಕ್ರೈಬ್ ಇರೋದನ್ನ ಹೇಳ್ಬೇಕು ತಾನೆ. ಸಬ್ಸ್ಕ್ರೈಬರ್ಸ್ ನನಗೆ ಅವೆಲ್ಲ ಹೇಳಕ್ ಬರಲ್ಲ, ನಾಲ್ಗೆ ತೊದಲಿಸ್ತದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಹಿಂಗ ಹೇಳು, ಸಬ್ಸ್ಕ್ರೈಬ್. ನಾನು ಹೇಳ್ಕೊಟ್ಟೆ ಹೇಳು, ಸಬ್ಸ್ಕ್ರೈಬ್. ಹಂಗೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಹಿಂಗೆ ಸಪೋರ್ಟ್ ಮಾಡಿ ಬೆಳೆಸ್ರಿ. ನಮ್ದು ನಮಸ್ಕಾರ. ನಾನು ತಪ್ಪಿದ್ರೆ ಕ್ಷಮಿಸಿ. ಸೊ ಗೈಸ್, ಇನ್ನು ಇದೆ ವಿಡಿಯೋ. ಈ ವಿಡಿಯೋ ನೋಡಿ, ಇನ್ನು ಇಲ್ಲಿ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವನು ಒಬ್ಬ ಕಾರಣ. ಇವನು ನಮ್ಮ ಮನೆಯಲ್ಲಿ ನಾನು ಈ ಚಾನಲ್ ವಿಡಿಯೋ ಮಾಡೋದು ಬಿಟ್ಬಿಟ್ಟು ಇವರು ಹಿಂಗೆ ಈ ಸೀರಿಯಲ್ ನೋಡೋದು. ಈ ಸೀರಿಯಲ್ ನೋಡ್ಕೊಂಡು ಇದ್ಬಿಡ್ತಾರೆ ನೋಡಿ. ಹಿಂಗೆ ನನ್ನ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡೋಣ ಅಂದರೆ ಹಿಂಗೆ ಸೀರಿಯಲ್ ನೋಡಿ, ಸೀರಿಯಲ್. ನೋಡ್ರಿ ಹಿಂಗೆ ನಮ್ಮಮ್ಮ. ನಾನು ಏನೋ ಒಂದು ಮಾಡಬೇಕು ಅಂದರೆ ಹಿಂಗೆ ಸೀರಿಯಲ್ ಹಾಕೊಂಡು ಕೂತ್ಕೊಬಿಡೋದು. ನಗ ನೋಡು, ಬಾರೋ. ನನ್ನ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಸ್ಪೆಷಲ್ ಪರ್ಸನ್ಸ್ ನಾನು ತೋರಿಸ್ತೀನಿ. ಈಗ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಸ್ಪೆಷಲ್ ಪರ್ಸನ್ಸ್ ನೋಡಿ ಇಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಇವರೇ. ನನಗೇನು 500 ಜನ 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ಲ, ಅದಕ್ಕೆಲ್ಲ ಮುಖ್ಯ ಕಾರಣ ಇವರೇ ನೋಡಿ. ಇವರೇ ಇಲ್ಲ, ಇವರು ಮೇಡಮ್ ಅಮ್ಮ. 500 ಜನ ಸಬ್ಸ್ಕ್ರೈಬರ್ಸ್ ಆಗೋಯ್ತು. ಅಲ್ಲ, ನನಗೆ 500 ಜನ ಸಬ್ಸ್ಕ್ರೈಬರ್ಸ್ ಆಗಿರೋ ಒಬ್ಬರಾದ್ರು ಸ್ಟೋರಿ ಹಾಕಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ? ಇಲ್ಲ, ಏನಿಲ್ಲ. ಎಲ್ಲಿ ನಾನೇ ಊಟ ಮಾಡಿಸ್ಕೋಬೇಕಾ?
ಯಪ್ಪ ಹಿಂಗೆ ನನ್ನ ತಮ್ಮನಿಗೆ 500 ಜನಕ್ಕೆ ಹಾಕ್ತೀವ 1000 ಜನಕ್ಕೆ ಹೆಂಗ್ ಹಾಕ್ಬಿಡ್ತೀಯ ಹೇಳು ಏನು ತಮ್ಮನಿಗೆ ಚೆನ್ನಾಗಿ ಬೆಳೆಸ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕನ್ನ ಎಲ್ಲ ಸೆಲೆಬ್ರೇಟ್ ಮಾಡೋಣ. ಎಲ್ಲಿ ಸೌಂಡ್ ಕಮ್ಮಿ ಕೊಡ್ರಿ, ನಾನೇನೋ ವ್ಲಾಗ್ ಮಾಡೋಣ ಫ್ಯಾಮಿಲಿ ತೋರ್ಸೋಣ ಅಂತ ಬಂದ್ರೆ ನೋಡಿ ಇವಳು ನಮ್ಮ ಹುಡುಗಿ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲು ಗುಡ್ಡದ ಮೇಲೆ. ಬರ್ಲಾ ಮಾಮ? ಹೇಳು ಮಾಮಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ತಿನ್ನೋದ್ರಲ್ಲೇ ಇರ್ ನೀನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲ ಕಾಣ್ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇಲ್ಲ ವ್ಲಾಗ್ ಮಾಡ ಅಂತ ಬಂದ್ರೆ ನೋಡಿ ಇವನೊಬ್ಬ ಹಿಂಗ್ ಕೂತವನೆ, ಅವ್ರು ನೋಡಿ ಅಲ್ಲಿ ಕೂತವ್ರೆ, ಇವ್ರು ನೋಡಿ ಇಲ್ಲಿ ಕೂತ. ನಾವು ವ್ಲಾಗ್ ಮಾಡ ಅಂತ ಬಂದ್ರೆ ಈಗ ಬಿಸಿಯಾಗಿ ಕೂತವ್ರೆ ಅಲ್ಲ ಈ ಜನ. ಜುಂಬಾಡಿ ನೋಡ್ರಿ ಹಿಂಗದೆ, ಯಾರೋ ಹಿಂಗ್ ಬೆಳೆಸಿದ್ರ ನಿಮ್ದು ಇದ್ರಲ್ಲಿ ನೋಡ್ರಿ ಹಿಂಗೆ. ಅಲ್ಲ ನಾವು ವ್ಲಾಗ್ ಮಾಡಕ್ ಬಂದ್ರೆ ಏನು ಊಟ ಮಾಡಕ್ ಹೋಯ್ತಿದ್ದೆ ನೋಡಿ ಹಿಂಗೆ ಹಿಂಗೆ ಹೇಳು, ಹಿಂಗ್ ಮಾಡ್ರಿ. ಹಾ ಸೌಂಡು ನಾನು ಏನಕ್ಕೆ ಬಂದಿದ್ದೆ ಇಲ್ಲಿಗೆ ನೋಡು, ಹಿಂಗ್ ಮಾಡ್ರಿ ಹಿಂಗೆ ನೋಡಿ. ಇವನು ಬಾರೋ ಅಂದ್ರೆ ಇವನು ಹಿಂಗೆ ಫೋನ್ ನೋಡ್ಕೊಂಡು ಹಿಂಗೆ ಕೂತವನು ಇವನು. ಹಾ ಏನ್ ಮಾಡ ಹೇಳ್ರಿ. ಹಾ ಲವ್ ಬಾಯ್ ಆಗ್ಬಿಟ್ಟ ನೋಡಿ ಹಿಂಗೆ. ನಾ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಹಿಂಗೆ. ಏನ್ ಮಾಡೋಣ? ಹಾ ನಾ ಅವಾಗೇ ತೋರಿಸ್ತೆ ಅಮ್ಮ. ಇವರು ನಮ್ಮ ದೊಡ್ಡಮ್ಮ, ಇವರು ನಮ್ಮ ಎಷ್ಟು 3ನೇ ಅಕ್ಕ, ಅವನು ಮೊದಲನೇ ಅಣ್ಣ. ಅವನ್ ಬಟ್ಟೆ ಬಿಚ್ಕೊಂಡು ನಿಂತಿರೋನು, ಅವನು ಕಾಣಿಸೋದು, ಅವನು ಫುಲ್ ಬ್ಯುಸಿ ಪರ್ಸನ್. ಅವನು ಒಳಗಡೆ ನಮ್ಮ ದೊಡ್ಡಕ್ಕ ಒಳಗಡೆ ಅವರೇ. ಸೌಂದು ನಾವು ಮನೆಗೆ ಹೋಗ್ತೀನಿ ಈಗ. ಲವ್ ಏನ್ರ ಲವ್ ಇದು ಹಿಂಗ್ ಮಾಡ್ರಿ ಹೆಂಗೋ ಹೇಳೋ. ನಾ ಸಾ ಇನ್ನು ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ ನಂತ ವಿದ್ಯುದ್ದು 15 ರೂಪಾಯಿ 2 ಟೊಮೊಟೊ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಅವ್ನು ಹೋಗ ಏನ್ ನೋಡ್ತಾವನೆ? ಎಷ್ಟ್ ಸಲ ನೋಡಿದ್ರು ಹೊಸತಾಗ ನೋಡ್ದಂಗ ಆಯ್ತು. ಪಾಪ ಅಣ್ಣ ಕೆಲಸ ಬಿಡ್ತಾನಂತೆ, ಸಿಕ್ಕಾಪಟ್ಟೆ ಬೇಜಾರೈತೆ. ಅಣ್ಣ ನಾಳೆ ಕೆಲಸ ಬಿಡ್ತಾನಂತೆ. ಏನಾಯ್ತು? ಯಪ್ಪ ಅಂತವ್ರು ನೋಡಿ ಗಾದೆ ಹೇಳಿರೋದು ಏನ್ ಹೇಳು, ಏನು ಉಸ್ಬಿಡೋ ತನಕ ಮದುವೆ ಆಗಲ್ಲ, ಮದುವೆ ಯಪ್ಪ ಅವನಷ್ಟೇ ಒಂದು ಮುಗೀತು. ಅಷ್ಟು ಚೆನ್ನಾಗಿ ಓದಿ ಒಂದ್ ಕೆಲ್ಸ ತಗೊಲ್ಲ ಮಗ, ಅವ್ರೇ ನಿನ್ನ ಕಾಲೇಜ್ ಬಿಡ್ತಾರೆ. ಒಳ್ಳೆ ಡೈಲಾಗ್, ಮೋಟಿವೇಶನ್ ಡೈಲಾಗ್. ಕೇಳ್ಕೊ ಮೋಟಿವೇಶನ್ ಹೆಂಗ್ ಕೊಡೋದು ಅಂತ ನಿಜ. ಅಲ್ಲ ಅವ್ರು ಹೇಳೋ ಒಂದ್ ಮಾತು ನೀ ಅರ್ಥ ಮಾಡ್ಕೊಂಬ, ಜೀವನದಲ್ಲಿ ಸಕ್ಸಸ್ ಆಗೈತೆ ಮಚ್ಚ. ದುಡ್ಡು ಮಾಡ್ಬೇಕಪ್ಪ ಈಗಿನ ಕಾಲದಲ್ಲಿ. ಎಂತ ಏನ್ ಹೇಳೋ ನೀನ್ ಒಂದ್ ಡೈಲಾಗ್ ಹೇಳ್ತಿ, ಹೇಳು. ದುಡ್ಡು ಅಂದಿದ್ರೆ ಎಲ್ಲ ಕಾಲ ಹಿಡಿತದೆ ಕಾಲ. ಸೊ ಗಾಯ್ಸ್, ಇವತ್ತು ವ್ಲಾಗ್ ಇಷ್ಟೇನೆ. ನಮ್ಮ ಫ್ಯಾಮಿಲಿ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಇವನೊಬ್ಬ ನಮ್ಮ ಫ್ಯಾಮಿಲಿ, ಇವರೊಬ್ರು ನಮ್ಮ ಫ್ಯಾಮಿಲಿ, ಇವರೊಬ್ರು ನಮ್ಮ ಫ್ಯಾಮಿಲಿ, ನಾನೊಬ್ಬ ನಮ್ಮ ಫ್ಯಾಮಿಲಿ. ನೋಡಿ ಇಷ್ಟು ಜನ ನಮ್ಮ ಫ್ಯಾಮಿಲಿ, ಇಷ್ಟೇ ಜನ ಇವರು. ಸೊ ಗಾಯ್ಸ್ ಇಷ್ಟೇ ಇವತ್ತಿನ ವ್ಲಾಗು. ಈ ವ್ಲಾಗ್ ಏನು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬಾಯ್.